ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಸಂಭ್ರಮದ ಆಚರಣೆಯಲ್ಲಿ ನಮ್ಮ ಜೊತೆ ಉಪಸ್ಥಿತವಂತಹ ಮಂಗಳೂರು ತಹಶೀಲ್ದಾರ್ ಅವರೇ, ಕೋಟೇಕರ್, ಉಲ್ಲಾಲ ಮತ್ತು ಸೋಮೇಶ್ವರದ ನಗರಸಭೆ, ನಗರ ಪಟ್ಟಣ ಪಂಚಾಯತ್ನ ಮುಖ್ಯ ಅಧಿಕಾರಿಯವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ, ಇನ್ನಿತರ ಇಲಾಖೆ, ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿ ವರ್ಗದವರೇ, ಎಲ್ಲ ಯಶಸ್ಸಿಗೆ ಸಹಕಾರ ಕೊಟ್ಟಂತ ನಮ್ಮ ಶಿಕ್ಷಣ ಇಲಾಖೆಯ ವಿವಿಧ ಹಂತದ ಅಧಿಕಾರಿ ವರ್ಗದವರೇ, ವಿವಿಧ ಶಾಲಾ ಮತ್ತು ಕಾಲೇಜಿನ ಬಂದಂತ ಪ್ರೀತಿಯ ವಿದ್ಯಾರ್ಥಿಗಳೇ, ಅವರಿಗೆ ಪ್ರೋತ್ಸಾಹ ಕೊಟ್ಟಂತ ಶಿಕ್ಷಕ ವರ್ಗದವರೇ, ಅವರ ಸಂಪೂರ್ಣ ಸಹಕಾರದಿಂದ ಅವರ ಮ್ಯಾನೇಜ್ಮೆಂಟ್ನ ಕಮಿಟಿಯವರೇ, ಬಹುಶಃ ಉಲ್ಲಾಲ ಜನತೆ ಎಲ್ಲ ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳೇ ಹಾಗೂ ಹಿತೈಷಿಗಳಿಗೆ ಸರ್ವರಿಗೂ ಕೂಡ 75ನೇ ವರ್ಷದ ಗಣರಾಜ್ಯ ಶುಭಾಶಯಗಳನ್ನು ಇವತ್ತು ಸಲ್ಲಿಸಿಕೊಂಡು ನನಗೆ ಅತ್ಯಂತ ಸಂತೋಷವಾಗ್ತದೆ. ಉಲ್ಲಾಲದ ವಿವಿಧ ಪ್ರದೇಶ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು 75ನೇ ವರ್ಷದ ಸ್ವತಂತ್ರೋತ್ಸವವನ್ನು ಬಹಳ ಅದ್ದೂರಿಯಿಂದ, ಸಂತೋಷದಿಂದ, ಪ್ರೀತಿಯಿಂದ, ಸೌಹಾರ್ದತೆಯಿಂದ ಆಚರಿಸುವ ಮೂಲಕ BR ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಅನುಗುಣವಾಗಿ ತಮ್ಮ ಕೆಲಸ ನಿರ್ವಹಿಸುತ್ತಿರುವುದು ಇಡೀ ಉಲ್ಲಾಲ ಜನಕ್ಕೆ ಸಿಕ್ಕುವಂತ ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಎಲ್ಲ ಹೇಳುವುದಿಷ್ಟೇ, ಅಭಿವೃದ್ಧಿಯ ಸಮಾಜ ಮತ್ತು ವಿಶ್ವಾಸ ಭರಿತ ರಾಜ್ಯ ಮತ್ತು ಬಲಿಷ್ಠವಾದ ಭಾರತ, ಅದು ನಿಮ್ಮೆಲ್ಲರ ಇವತ್ತು ಮುಖ್ಯ ಉದ್ದೇಶ ಆಗಬೇಕು. ಬಲಿಷ್ಠವಾದ ಭಾರತವನ್ನು ಕಟ್ಟುವಂತ ಕನಸು ಮತ್ತು ನಡೆಸಿದ್ರೆ ಅದು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ನಾವು ನಡೆದುಕೊಂಡ್ರೆ ಮಾತ್ರ ಸಾಧ್ಯವಂತೆ ನಮಗೆ ಇತಿಹಾಸ ತೋರಿಸಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕುವ ಮುಂಚೆ ಇಂಗ್ಲೆಂಡಿನಲ್ಲಿ ಬ್ರಿಟಿಷರು ಬಹುಶಃ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡುವಾಗ ಚರ್ಚಿಲ್ ಅಂತ ಬಹಳಷ್ಟು ಮುಖ್ಯಸ್ಥರು ಹೇಳಿದ್ರಂತೆ, ಬೇಡ ಭಾರತ ದೇಶಕ್ಕೆ ನೀವು ಸ್ವತಂತ್ರ ಕೊಡಬೇಡಿ, ಅವ್ರಿಗೆ ಸ್ವತಂತ್ರವಾದ ರಾಷ್ಟ್ರ ಮಾಡಿದ್ರೆ ಅವ್ರು ಬಹುಶಃ ನಿಭಾಯಿಸಲಿಕ್ಕೆ ಅವ್ರನ್ನ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಭಾರತ ದೇಶದಲ್ಲಿ ಧರ್ಮಾಧಾರಿತವಾಗಿಯೂ, ರಾಜ್ಯಾಧಾರಿತವಾಗಿಯೂ, ಭಾಷಾಧಾರಿತವಾಗಿಯೂ, ಪ್ರಾದೇಶಿಕವಾಗಿ ಬಹಳಷ್ಟು ಅಸಮತೋಲನವಿದೆ. ಅವರವರ ಮಧ್ಯೆ ಒಗ್ಗಟ್ಟಿಲ್ಲ. ಅಲ್ಲಿ ಬಹುಶಃ ಒಗ್ಗಟ್ಟಿಲ್ಲದಂತ ಅವ್ರಿಗೆ ನೀವು ಕೊಟ್ರೆ ಅವರು ಈ ಸ್ವತಂತ್ರವನ್ನು ನಿಭಾಯಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಬಹುಶಃ ಬಹಳಷ್ಟು ಜನ ಅದಕ್ಕೆ ಚರ್ಚಾಗಿ ಕೊನೆಯದಾಗಿ ಬಹುಶಃ ಇವತ್ತು ನಮ್ಮ ದೇಶಕ್ಕೆ ಮಹಾತ್ಮ ಗಾಂಧೀಜಿಯವರ ವಿಶೇಷವಾದ ನೇತೃತ್ವ ಮುಖಾಂತರ ಇವತ್ತು ಸ್ವತಂತ್ರ ಸಿಕ್ಕುವಂತ ಅವಕಾಶ ಆಯಿತು. ಬಹುಶಃ ಯಾವುದನ್ನು ಕೆಲವು ಬ್ರಿಟಿಷರು ಇವತ್ತು ಎದುಕೊಂಡಿದ್ರ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ರೆ ಅದನ್ನು ಅವ್ರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಬೇರೆ ಬೇರೆ ಜಾತಿ, ಬೇರೆ ಬೇರೆ ವರ್ಗ, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಪ್ರದೇಶಕ್ಕೆ ಸಮಸ್ಯೆ ಇದ್ದ ಕಾರಣ ಯಾವುದು ಸ್ವತಂತ್ರೋತ್ಸವವನ್ನು ಆಚರಣೆ ನಾವು ನಡೆಸಲಿಕ್ಕೆ ಸಾಧ್ಯವಿಲ್ಲ ಎಂಬ ಮಾತನ್ನು ಇವತ್ತು ಆಡಿದ್ರ, ಯಾವುದು ಸಾಧ್ಯವಿಲ್ಲ ಅಂತ ಹೇಳ್ತಿದ್ರ ಅದು ಸಾಧ್ಯವನ್ನಾಗಿ ಇವತ್ತು ಭಾರತ ದೇಶದ ಜನತೆ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಇವತ್ತು ಯಾವುದು ವಿಶ್ವದಲ್ಲೇ ಸಾಧ್ಯವಿಲ್ಲ ಅಂತ ಹೇಳಿದನು ಭಾರತ ದೇಶ ಸಾಧ್ಯವಾಗಿದ್ರೆ ಅದು BR ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋಣ. ಆದ ಕಾರಣ ಹಿಂದೆ ಕೂಡ ನಾನು ಹೇಳಿದ್ದೆ, ಈ ದೇಶದ ಬಡವರು, ಈ ದೇಶದ ರೈತರು, ಈ ದೇಶದ ವಿದ್ಯಾರ್ಥಿಗಳು, ಈ ದೇಶದ ಯುವಕರು, ಈ ದೇಶದ ಮಹಿಳೆಯರು ಮತ್ತು ಈ ದೇಶದ ಕಾರ್ಮಿಕರು ಮತ್ತು ಈ ದೇಶದ ಶೋಷಿತ ವರ್ಗದವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡ ಧೈರ್ಯ ಬಂದಿದ್ರೆ BR ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕಾಗಿ ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾವೆಲ್ಲರೂ ಕೂಡ BR ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನವನ್ನು ವ್ಯಕ್ತಿತ್ವ ರೂಪಿಸಿಕೊಳ್ಳೋದು ನಮ್ಮ ಈ ದೇಶ ಕೊಡುವಂತ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಾನು ದೀರ್ಘವಾಗಿ ನಾನು ಇವತ್ತು ಮಾತಾಡಿದೆ. ಬಹುಶಃ ನಾವು ಉಲ್ಲಾಲ ತಾಲೂಕು ಮಟ್ಟದಲ್ಲಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಈ ಉಲ್ಲಾಲ ಪ್ರದೇಶ ಮತ್ತು ಉಲ್ಲಾಲ ಕ್ಷೇತ್ರವನ್ನು ಒಂದು ಮಾದರಿಯ ಸೌಹಾರ್ದತೆಯ, ಅಭಿವೃದ್ಧಿಯ ಮತ್ತು ಭವಿಷ್ಯದ ಯುವ ಜನಾಂಗಕ್ಕೆ ಬೇಕಾಗುವಂತ ಎಲ್ಲ ಮೂಲಭೂತ ಸೌಕರ್ಯ ಒದಗಿಸುವಂತ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ
ನಾವೆಲ್ಲರೂ ಕೂಡ ಪಣ ತೊಡೋ ಕೆಲಸ ಆಗ್ಬೇಕು. ನಾವೆಲ್ಲರೂ ಜೊತೆ ಕೈ ಇಟ್ಕೊಂಡು ಮುಂದೆ ಹೋಗ್ಬೇಕು. ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ಜವಾಬ್ದಾರಿ ನಾವು ಹಮ್ಮಿಕೊಳ್ಬೇಕಂತ ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಸಲ್ಲಿಸಿ ಇದಕ್ಕೆ ಸಹಕಾರ ಪ್ರತಿಯೊಂದು ಮಾಧ್ಯಮದ ಮಿತ್ರರಿಗೂ, ಪೊಲೀಸ್ ಇಲಾಖೆಯವರು, ವಿವಿಧ ಶಿಕ್ಷಣ ಇಲಾಖೆಯವರಿಗೂ, ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರಿಗೂ, ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್, ನಗರ ಅಭಿವೃದ್ಧಿಯ ಇಲಾಖೆಯವರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸುವ ಜೊತೆಯಲ್ಲಿ ಈ ಉಲ್ಲಾದ ಊರ ಹಿರಿಯರ ಗಣ್ಯ ಎಲ್ಲ ಅತಿಥಿಗಳು ಮತ್ತು ಸಂಘ ಸಂಸ್ಥೆಗಳು ಸಕ್ರಿಯವಾಗಿ ಸಹಕಾರ ಕೊಟ್ಟದಕ್ಕೆ ಮತ್ತು ಭಾಗವಹಿಸಿದ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ